ನೆಕ್ಸ್ಟ್ ಕ್ವೆಶನ್ ಏನ್ ಹೇಳ್ತಾರ, ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಪ್ಯಾರಲೋಗ್ರಾಮ್ ರೀಡ್ ಈಸ್ READ. ಅಂದ್ರೆ READ ಅನ್ನೋದು ಒಂದು ಸಮಾಂತರ ಚತುರ್ಭುಜ ಆದ್ರೆ ಎಕ್ಸ್ ವ್ಯಾಲ್ಯೂ ಕಂಡು ಹಿಡೀರಿ ಅಂತ ಹೇಳ್ತಾರೆ. ಓಕೆ, ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಈಗ ನೋಡ್ಬೋದು. ಏನಿದೆ ಇಲ್ಲಿ ಪ್ಯಾರಲೋಗ್ರಾಮ್ ಇದೆ. ಪ್ಯಾರಲೋಗ್ರಾಮ್ ಅಂದ್ರೆ ಅಪೋಸಿಟ್ ಸೈಡ್ಸ್ ವಿಲ್ ಬಿ ಈಕ್ವಲ್ ಅಷ್ಟಂತೂ ಗೊತ್ತು. ಅಪೋಸಿಟ್ ಆಂಗಲ್ಸ್ ವಿಲ್ ಬಿ ಈಕ್ವಲ್, ಹೌದಾ? ಈಗ ನೋಡಿ ಏನೇನ್ ಕೊಟ್ಟಿದ್ದಾರೆ, ಆಂಗಲ್ ಡಿ ಕೊಟ್ಟಿದ್ದಾರೆ. ಆಂಗಲ್ ಡಿ ಅನ್ನೋದೆಷ್ಟು 113. ಆಮೇಲೆ ಆಂಗಲ್ AEM ಕೊಟ್ಟಿದ್ದಾರೆ, ಹೌದಾ? ಆಂಗಲ್ AEM ಕೊಟ್ಟಿದ್ದಾರೆ ಎಷ್ಟು, 42 ಡಿಗ್ರಿ ಅಂತ. ನಮ್ಗೆ ಏನ್ ಫೈಂಡ್ ಮಾಡಕ್ ಹೇಳಿದ್ದಾರೆ, ಆಂಗಲ್ ಎಕ್ಸ್. ಆಂಗಲ್ ಎಕ್ಸ್ ಅಂದ್ರೆ ಯಾವ್ದಿಲ್ಲಿ ಏನ್ ಅನ್ಕೋಬಹುದು, EMD. ಓಕೆ, ಆಂಗಲ್ ಎಕ್ಸ್ ನಾವೀಗ ಫೈಂಡ್ ಮಾಡ್ಬೇಕು. ಸೊ ಆಂಗಲ್ ಎಕ್ಸ್ ಪೊಸಿಷನ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಇದೆ ಆಂಗಲ್, ಹೌದಾ? ಇಲ್ಲಿ ಒಂದು ಕ್ವಾಡ್ರಿಲ್ಯಾಟರಲ್ ಇದೆ. ಈಗ 1/1 ಸ್ವಲ್ಪ ತಗೊಳ್ಳೋಣ. ಈಗ ಇದು ಆಂಗಲ್ ಡಿ ಇಲ್ಲಿದೆ ಅಂಡ್ ಆಂಗಲ್ ಆರ್ ಇಸ್ ದಿಸ್ ಒನ್. ಇದು ಸ್ಟ್ರೇಟ್ ಲೈನ್ ಇದ್ದಿದ್ರಿಂದ ನಮ್ಗೆ ಏನ್ ಗೊತ್ತು, ಆಂಗಲ್ ಆರ್ ಪ್ಲಸ್ ಆಂಗಲ್ ಡಿ ಯಾವಾಗ್ಲೂ 180 ಡಿಗ್ರಿನೇ ಆಗಿರುತ್ತೆ, ಹೌದಾ? ಸೊ ಇದರಿಂದ ಆಂಗಲ್ ಆರ್ ಏನಾಗುತ್ತೆ, ದಿಸ್ ಇಸ್ 113 ಈಕ್ವಲ್ಸ್ ಟು 180 ಡಿಗ್ರೀಸ್, ಹೌದಾ? ಸೊ ಇದರಿಂದ ಆಂಗಲ್ ಆರ್ ಎಷ್ಟಾಗುತ್ತೆ, 180 ಡಿಗ್ರಿ ಮೈನಸ್ 113 ಡಿಗ್ರಿ ಎಷ್ಟಾಗುತ್ತೆ, 67 ಡಿಗ್ರಿ ಆಯ್ತು. ಸೊ ಆಂಗಲ್ ಆರ್ ಸಿಕ್ತು ನಮ್ಗೆ ಇವಾಗ. ಈಗ ಮತ್ತೆ ಪ್ಯಾರಲೋಗ್ರಾಮ್ READ ಅಲ್ಲಿ ಅಪೋಸಿಟ್ ಆಂಗಲ್ ಈಕ್ವಲ್ ಇರುತ್ತೆ, ಹೌದಾ? ಸೊ ಆರ್ ಆಂಗಲ್ ಗೆ ಅಪೋಸಿಟ್ ಯಾವ್ದಿದೆ, ಆಂಗಲ್ ಎ ಇದೆ. ಸೊ ನಾವ್ ಏನ್ ಬರಿಬಹುದು, ಆಂಗಲ್ ಆರ್ ಇಸ್ ಈಕ್ವಲ್ಸ್ ಟು ಆಂಗಲ್ ಎ. ಆರ್ ಎಷ್ಟು ಸಿಕ್ತು ನಮ್ಗೆ, 67. ಆದ್ರಿಂದ ಆಂಗಲ್ ಎ ಕೂಡ 67 ಆಯ್ತು, ಕರೆಕ್ಟ್ ಅಲ್ವಾ? ಸೊ ನಮ್ಗೆ ಇವಾಗ ಆಂಗಲ್ ಎ ಕೂಡ ಸಿಕ್ತು, ಹೌದಾ? ಸೊ ದಿಸ್ ಇಸ್ 67. ಈಗ ನೀವು ನೋಡ್ಬೋದು ಈ AEM ಅನ್ನೋದು ಒಂದು ಟ್ರಯಾಂಗಲ್ ಇದೆ, ಹೌದಾ? ಒಂದು ಟ್ರಯಾಂಗಲ್ ಇದೆ. ಯಾವುದು, AEM ಅನ್ನೋದು ಒಂದು ಟ್ರಯಾಂಗಲ್ ಇದೆ. ಇಲ್ಲಿ ನಮ್ಗೆ ಏನ್ ಗೊತ್ತು, ಟೋಟಲ್ ಆಂಗಲ್ ಆಫ್ ಅ ಟ್ರಯಾಂಗಲ್ ಇಸ್ ಆಲ್ವೇಸ್ 180 ಡಿಗ್ರೀಸ್, ಹೌದಾ? ಸೊ ಟೋಟಲ್ ಆಂಗಲ್ ಆಫ್ ಅ ಟ್ರಯಾಂಗಲ್ ಇಲ್ಲಿ ಏನೇನ್ ಬರಿಬಹುದು ನಾನು, ಫಸ್ಟ್ ಸೇ ಆಂಗಲ್ AEM ಪ್ಲಸ್ ಆಂಗಲ್ EAM ಪ್ಲಸ್ ಆಂಗಲ್ AME. ಓಕೆ, ಎಷ್ಟಾಗುತ್ತೆ, 180 ಡಿಗ್ರೀಸ್ ಆಗುತ್ತೆ. ಈಗ ಆಂಗಲ್ ಇ ಗೊತ್ತಿದೆ ನಮ್ಗೆ ಎಷ್ಟಂತ, 42 ಡಿಗ್ರಿ ಅಂತ. ಎ ಸಿಕ್ತು, ಎಷ್ಟು ಸಿಕ್ತು, 67 ಅಂತ ಸಿಕ್ತು. ಆಂಗಲ್ ಎಂ ಫೈಂಡ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ, 180 ಡಿಗ್ರಿ ಆಯ್ತು. ಸೊ 42 ಪ್ಲಸ್ 67 ಎಷ್ಟಾಯ್ತು, 109, ಕರೆಕ್ಟ್? ಸೊ ಆಂಗಲ್ ಎಂ ಎಷ್ಟಾಗುತ್ತೆ, 180 ಮೈನಸ್ ದಟ್ ಮಚ್ ಎಷ್ಟಾಗುತ್ತೆ, ಅದು ಆಂಗಲ್ ಎಂ 71 ಡಿಗ್ರಿ ಆಯ್ತು, ಹೌದಾ? ಸೊ ಇಲ್ಲಿ ಆಂಗಲ್ ಎಂ ಕೂಡ ಸಿಕ್ತು ನಮ್ಗೆ, ಎಷ್ಟಂತ, 71 ಅಂತ. ಈಗ ನೀವು ನೋಡ್ಬೋದು ಆಂಗಲ್ ಎಂ ಅನ್ನೋದು ಏನಿದೆ, ಟೋಟಲ್ ಆಂಗಲ್ 180 ಡಿಗ್ರಿ ಆಗುತ್ತೆ, ಕರೆಕ್ಟ್ ಅಲ್ವಾ? ಯಾಕಂದ್ರೆ ಮತ್ತೆ ಸ್ಟ್ರೇಟ್ ಲೈನ್ ಇದೆ. ದೇರ್ ಫೋರ್ ಈ ಆಂಗಲ್ ಎಂ ಅನ್ನ ಸಪೋಸ್ ಇದೇನೋ ಒಂದು y ಅಂತ ಅನ್ಕೊಂಡ್ರೆ y ವ್ಯಾಲ್ಯೂ ಸಿಕ್ತು ನಮ್ಗೆ. ಇಲ್ಲಿ ಮತ್ತೆ ನಾನು ಏನ್ ಬರಿಬಹುದು, ಎಕ್ಸ್ ಪ್ಲಸ್ ವೈ ಯಾವಾಗ್ಲೂ 180 ಡಿಗ್ರಿನೇ ಇರುತ್ತೆ, ಹೌದಾ? ಸೊ ಎಕ್ಸ್ ಹಂಗೆ ಉಳಿತು. y ಎಷ್ಟು ಸಿಕ್ತು ನಮ್ಗೆ, 71 ಡಿಗ್ರಿ. ಸೊ ದಿಸ್ ಇಸ್ 180 ಡಿಗ್ರಿ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯ್ತು, 180 ಡಿಗ್ರಿ ಮೈನಸ್ 71 ಡಿಗ್ರಿ, ಅದೆಷ್ಟಾಗುತ್ತೆ, 109 ಡಿಗ್ರೀಸ್. ಸೊ ಯಾವ ಆನ್ಸರ್ ಕರೆಕ್ಟ್ ಆಗುತ್ತೆ ನಿಮ್ಗೆ, ಆಪ್ಷನ್ ಬಿ. ಓಕೆ, ಎಸ್.